Hi guys, welcome back to my new vlog guys. Welcome to my YouTube channel guys. Today I am going to make a new video. ಬಹಳ ದಿನ ಆಯ್ತು ನಾನು ಮಾಡಿ. ಇವತ್ತು ನಮ್ಮ ದಾವಣಗೆರೆಯಿಂದ ಎಷ್ಟು ಕಿಲೋಮೀಟರ್ ಅಣ್ಣ ಸಣ್ಣ ಇರೋದು? 18 ಕಿಲೋಮೀಟರ್, 18 ಕಿಲೋಮೀಟರ್ ದೂರದಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ ಗೈಸ್. ಅದು ನೋಡೋಕೆ ಹೋಗ್ತಾ ಇದ್ವಿ. ಭಾಳ ದಿನದ ನಂತರ ಹೋಗ್ತಾ ಇದೀವಿ. ನಾನು ದಾವಣಗೆರೆಗಿದ್ದು ನಾನೇ ನೋಡಿದ ಗೈಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ನಾನು ದಾವಣಗೆರೆಗಿದ್ದು ನಾನೇ ನೋಡಿದ ಗೈಸ್. ಹಂಗಾಗಿ ಹೋಗ್ತಾ ಇದ್ದೀವಿ. ಹಂಗಾಗಿ ಮಾಡೋಣ ಅಂತ ಲಾಗ್ ಮಾಡ್ತಾ ಇದ್ದೀನಿ ಭಾಳ ದಿನದ ನಂತರ. ಹೋಗೋ ಗ್ಯಾಪ್ನಲ್ಲೇ ನಮ್ಮ ಅಣ್ಣಂದು ಏನಾರ ಇರ್ತವೆ ಗೈಸ್ ಕೆಲಸ. ಎಲ್ಲಾರ ಹೋಗೋಣ ಅಂದಾಗೆ ಹಿಂಗೆ ಮಾಡ್ಕೊಂತ ಕೂತ್ಕೊಂತಾನೆ. ಬ್ಯಾಂಕಿಗೆ ಹೋಗೇನೆ ಏನೋ ವರ್ಕ್ ಇದೆ ಅಂತ. ಎಲ್ಲಾರ ಹೋಗೋಣ ಅಂದರೆ ನಾವು ಈ ಥರ ನಾಟಕ. ಹಂಗಾಗಿ ಗೈಸ್ ನಾನು ಎಲ್ಲೂ ಲಾಗ್ ಮಾಡಿಲ್ಲ, ಭಾಳ ದಿನ ಆಯಿತು. ಈಗ ಬರ್ತೀನಿ ಅಂದೆ. ಬೆಳಗ್ಗಿಂದ 12 ಗಂಟೆ ಮಾಡಿಟ್ಟಾನೆ. 10:15 ಕರೆದ್ರೆ 12 ಗಂಟೆ ಮಾಡಿಟ್ಟಾನೆ ನಮ್ಮ ಅಣ್ಣ. ನೋಡೋಣ ಇನ್ನೂ ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ಕಾಯ್ತಾ ಇದ್ದೀನಿ ನಾನು ಆಗ್ಲಿಂದ. ಹೋಗೇ 5 ನಿಮಿಷ ಆಯಿತು ಗಾಯ್ಸ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ ನೋಡಿ ಗಾಯ್ಸ್. ಮಾಡಿದರೆ ಹೆಂಗೆ ಲಾಗ್ ಮಾಡ್ಬೇಕು ನಿಮ್ಮ ಜೊತೆಗೆ ಸೇರ್ಕೊಂಡು. ಕರ್ನಾಟಕ ಬ್ಯಾಂಕಿಗೆ ಬಂದಾನೆ. ಇನ್ನೂ ಆದರೂ ಹೊರಗೆ ಬರ್ತಿಲ್ಲ. ಹೋದನ್ ಒಳಗೆ ಆಲ್ಟ್ ಆಗಿದೆ ನೋಡಿ ಗಾಯ್ಸ್. ಕಳ್ಳನ ಮಗ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಆಫ್ರಿಕಾದಿಂದ ನಡ್ಕೊಂಡೇ ಎಲ್ಲಾರ ಹೋಗೋಣ ಅಂತ ಇರ್ತಾವ ಗಾಯ್ಸ್. ತೀಟಿ ಏನ್ ಮಾಡೋಣ, ಇಂಥರ ಜೊತೆಗೆ ಸೇರ್ಕೊಂಡು ನಾವು ಅನ್ಭವಿಸಕತ್ತೀವಿ ನೋಡ್ರಿ. ಕೊಡ್ತಿದ್ದ ಗಾಯ್ಸ್. ಜಸ್ಟ್ ಮಿಸ್ ಹಿಂಗೆ ಹೊಡಿಯೋಣ. ಹೆಂಗಿರೋದು ಯಾಕಡೆಗೆ ನೋಡಿ ಗಾಯ್ಸ್. ಹೆಲ್ಮೆಟ್ ಹಾಕಿದ್ರೆ ಹಾಕೋಣಲ್ಲ ಸೂರ. ಈಗ ಹೋಗ್ತಾ ಇದೀವಿ, ನೋಡೋಣ. ಎಕಡಿಂದ ಯಾಕೆ ಹೋಗ್ತಾನೆ ಇದೀವಿ ಗಾಯ್ಸ್. ಇಲ್ಲೇ ದಾವಣಗೆರೆಲ್ಲ ಹತ್ರ ಇದ್ದಾರೆ ಯಾರಾದ್ರೂ ಈ ಟೆಂಪಲ್ ನೋಡಿಲ್ಲ ಅಂದ್ರೆ ನೋಡ್ಕೊಂಬರ್ರಿ. ಹಂಗಾಗಿ ರೋಡ್ ತೋರಿಸ್ತಾ ಇದೀನಿ. ನಾನು ಇಲ್ಲೇ ಇದ್ರು ಹೋಗಿಲ್ಲ ನೋಡಿ ಗಾಯ್ಸ್. ಆಂಜನೇಯನ ಅಭಿಮಾನಿಯಾಗಿ ನಾನೇ ಹೋಗಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ನಾನು ಮೂರ್ನಾಲ್ಕು ಟೈಮ್ ಹೋಗ್ಯಾನ ಗಾಯ್ಸ್. ನನಗೆ ಕರ್ಕೊಂಡೇ ಹೋಗಿಲ್ಲ. ಗಾಯ್ಸ್ ನೋಡಿ, ನಮ್ಮ ದಾವಣಗೆರೆಗೆ ಮೊಹರಂ ಹಬ್ಬ ಜೋರು ಐತೆ, ನಡೀತಿದೆ. ಭಾನುವಾರ ಇರೋದು ಅನ್ಸುತ್ತೆ ಗಾಯ್ಸ್ ಹಬ್ಬ. ಆಲ್ರೆಡಿ ಇವಾಗ ಮೆರವಣಿಗೆ ನಡೀತಾ ಐತೆ. 3 ದಿನ ಮುಂಚೆನೆ ಅನ್ಸುತ್ತೆ. ಶನಿವಾರ ನಾಳೆನೇ ಹಬ್ಬ. ಗಾಯ್ಸ್ ಸಿಟಿಗಿಂತ ಹಳ್ಳಿ ಕಡೆ ಭಾಳ ಜೋರಾಗುತ್ತೆ ಗಾಯ್ಸ್. ನಮ್ಮ ಹಳ್ಳಿ ನಮ್ಮೂರಲ್ಲಿ, ನಮ್ಮ ಅಜ್ಜಿ ಊರಲ್ಲಿ ಭಾಳ ಚೆನ್ನಾಗಾಗುತ್ತೆ. ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಇಲ್ಲೇ ತೋರಿಸಿದ್ವಿ ನೋಡಿ. ಇದು ಕೊಂಬು ಬಜಾರ್ ರೋಡ್. ಇಲ್ಲಿಂದ ಇಲ್ಲಿ ಆನೆಕೊಂಡ ಜಾತ್ರೆ ಭಾಳ ಚೆನ್ನಾಗಿ ನಡೀತದೆ ಗಾಯ್ಸ್. ಅಲ್ಲಿ ಆನೆಕೊಂಡಲ್ಲಿ ಆಗೊಂಟೆ ಮಾಡ್ತೀನಿ. ನೆಕ್ಸ್ಟ್ ಹತ್ರ ಬಂತು. ಇನ್ನೇನು ಶ್ರಾವಣ ಮುಗಿದ್ಮೇಲೆ ಆನೆಕೊಂಡ ಜಾತ್ರೆ. ಶ್ರಾವಣ ಮುಗಿದ್ಮೇಲೆ 100% ಇದೆ ಆನೆಕೊಂಡ ಟೆಂಪಲ್. ರೋಡ್ ಇದೆಲ್ಲ ಅವಾಗ ಹುಲ್ಲಿನ ಮಾರ್ಕೆಟ್ ಆಗಿತ್ತು. ಏನು ಇಲ್ಲ, ಎಲ್ಲ ಬಿಲ್ಡಿಂಗ್ ಆಗ್ಬಿಟ್ಟವೆ. ಹುಲ್ಲು ಮಾರೋದೆಲ್ಲ ಮಾಡ್ತಾರೋ ಗೊತ್ತಿಲ್ಲ. ನಾವು ಈ ಏರಿಯಾ ಬಿಟ್ಟು ಹೋಗಿ ಒಂದು 20 ವರ್ಷ ಆಗುತ್ತೆ. 20 ವರ್ಷ
ವಾಸ್ತಿ ಕಲ್ಯಾಣ ಮಂಟಪ, ವಾಸ್ತಿ ಸಮುದಾಯ ಭವನ, ಬೇತೂರು ರೋಡ್ ಗೈಸ್ ಇದೆಲ್ಲ. ನನಗೆ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ಹೋಗ್ತಾ ಇದ್ವಿ. ನಮ್ಮ ಅಣ್ಣ 2-3 ಟೈಮ್ ಹೋಗ್ಯಾನೆ, ಬಟ್ ಇದೇ ರೂಟಾಗಿ ಹೋಗ್ಯಾನೆ, ಮಿಸ್ ಆಗಬಾರ್ದು ಅಂತ ಇದೇ ರೋಡಿಗೆ ಕರ್ಕೊಂಡು ಹೊಂಟಾನೆ. ಸಂಚಿಕೆರೆ ಬೆಂಡಿಗರೆ ರೋಡ್ ಇದೆ. ದಾವಣಗೆರೆ ಹೆಲ್ಮೆಟ್ ಹಾಕದೆ ಎಲ್ಲ ಹಿಂಗೆ ಅಡ್ಡಾಡ್ತಾರೆ. ನೋಡಿ ಗೈಸ್, ಹೋಗ್ತಾ ಇರೋದು ಭಾಳ ದಿನ ಆಯ್ತು ಗೈಸ್. ನಾನು ಹೋಗಿ ಎಲ್ಲಿ ಕರ್ಕೊಂಡು ಹೋಗೋದು ಮಾಡ ಕರ್ಕೊಂಡೆ ಹೋಗಲ್ಲ ಗೈಸ್. ಬರೀ ಮನಿ 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 ಅಂತ ದಾವಣಗೆರೆ ಬನ್ನಿ, ದಾವಣಗೆರೆ ಬನ್ನಿ, ದಾವಣಗೆರೆ ಬನ್ನಿ. ಹಂಗಾಗಿ ಲಾಕ್ ಮಾಡೋಕ್ಕಾಗಿಲ್ಲ ಗೈಸ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಐತೆ ಗೈಸ್ ಅಷ್ಟೇ. ಕಲ್ಪನಾಡಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು. ದಾವಣಗೆರೆ ಹೊರಗೆ ಬಂದಿದ್ದೀವಿ ಅಲ್ಲಿಂದ ನಾವು. ಕಲ್ಪನಾಡಿಂದ ಒಂದು 10 ಕಿಲೋಮೀಟರ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಟೆಂಪಲ್ ಹತ್ರ ಬಂದು ನನ್ನ ಬಿಡಾರ ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಗಾಯ್ಸ್ ಬಂತು ನೋಡಿ ಗಾಯ್ಸ್, ಇದೇ ಆಂಜನೇಯ. ಎಷ್ಟಡಿ ಆಂಜನೇಯ ಅಣ್ಣ ಇದು? ನೋಡೋಣ ಬರೀ ಗಾಯ್ಸ್, ಗೊತ್ತಿರಲ್ಲ. ನಮ್ಮ ಅಣ್ಣ ಸುಮ್ಮನೆ ಕುಂತಾನೆ. ಗೊತ್ತಿಲ್ಲ ಅಂತ ಏನು ಹೇಳಲ್ಲ ಗಾಯ್ಸ್, ಎಲ್ಲದಕ್ಕೂ ಒಂದು ಪೊಂಗಕ್ಕೆ ರೆಡಿನೇ ಇರ್ತಾನೆ. ಇಲ್ಲೇ ಬಿಡೋದು ಗಾಡಿ. ಇದೆ ನೋಡ್ರಿ ಗಾಯ್ಸ್, ಇಷ್ಟು ಟೈಟ್ ಕಾಣ್ತೈತೆ ನೋಡೋಕ್ಕೆ. ನೋಡ್ರಿ ಗೈಸ್, ಇಷ್ಟು ದೊಡ್ಡ ಗಣಪ, ಸಾರಿ ಇಷ್ಟು ದೊಡ್ಡ ಆಂಜನೇಯ ನೋಡಿ ಗೈಸ್. ಎಷ್ಟಡಿ ಐತೆ ಗೊತ್ತಿಲ್ಲ, ನೋಡಿ ಹೇಳ್ತೀನಿ. ಚೆನ್ನಾಗೈತೆ ಗೈಸ್, ತಲೆ ಎತ್ತಿ ನೋಡ್ಬೇಕು. ಹಿಂದ್ಗಡೆ ಟೆಂಪಲ್, ಶನಿವಾರನೇ ಆಂಜನೇಯ ಟೆಂಪಲ್ ಕ್ಲೋಸ್ ಮಾಡಿರಲ್ಲ ಗೈಸ್ ಇವರು. ಶನಿವಾರನೇ ಕ್ಲೋಸ್ ಆದರೆ ಹೆಂಗೆ? ಯಾಕಂದರೆ ಇಲ್ಲಿ ಹಳ್ಳಿ, ಹಂಗಾಗಿ ಯಾರೂ ಬರಲ್ಲ ಅಂತ ಕ್ಲೋಸ್ ಮಾಡ್ಯಾರೆ. ಚೆನ್ನಾಗೈತೆ. ಇಲ್ಲೆಲ್ಲ ಗದ್ದೆ ಸೆಂಟ್ರಲ್ ಆಂಜನೇಯ ಅಲ್ಲಣ್ಣ. ಏನೋ ಮಾಡ್ಯಾರ ಅನ್ಸುತ್ತೆ ಪೂಜೆ ಅಥವಾ ಇರೋದೇ ಹಿಂಗಣ. ಯಾವಾಗ ಹಿಂಗೆ ಇರ್ತೈತ? ಹಿಂಗೆ ಇರ್ತಂತೆ. ಸುಮ್ಮನೆ ಯಾಕೆ ಎಲ್ಲ ಕೇಳಿದ್ರು ಹ್ಞೂ ಅಂತ ಏನು ಗೊತ್ತಿಲ್ಲ, ಆದ್ರೆ 3 ಸತಿ ಬಂದಿದೆ. ನೇಚರ್ ಚೆನ್ನಾಗೈತೆ ಗಾಯ್ಸ್, ಇಲ್ಲಿ ತಣ್ಣಗೈತೆ. ಸುತ್ತಲೂ ಹೊಲ, ಸೆಂಟ್ರಿಗೆ ಆಂಜನೇಯ. ನಮ್ಮ ಅಣ್ಣ ಇಷ್ಟು ಚೆನ್ನಾಗೆಲ್ಲ ಬೀಗ ಎಲ್ಲ ಹೊಸ್ತು, ಮೈಕೆಲ್ಲ ಹೊಸ್ತು ಕುತ್ಕೊಂತವನೆ. ತಣ್ಣಗಿದೆ ಪ್ಲೇಸ್.
ಸಣ್ಣ ಗಾಳಿ ಬಿಸ್ತಿದೆ ನೋಡಿ ಯಾಕಂತ ಗೊತ್ತಿಲ್ಲ. ಗಾಳಿ ಭಾಳ ತಣ್ಣಗಿದೆ ಗೈಸ್. ನಾನು ಬಂದಿರೋದು ಅಷ್ಟೇ. ಇಲ್ಲಿದೆ ನೋಡ್ರಿ ನಮ್ಮ ಮುಂದೆ ಆಂಜನೇಯ. ಎಷ್ಟು ಅಡಿ ಐತೆ ಅಂತ ಮುಂದೆ ಹೋಗಿ ನೋಡ್ತೀವಿ. ಅಷ್ಟೊಳಗೆ ನೋಡ್ಕೊಂಬಿಟ್ರಿ. ಯಾರ್ಯಾರು ನೋಡಿರೋ ಇದನ್ನ ಕಾಮೆಂಟ್ ಮಾಡಿ ಗೈಸ್. ಹೋಗಿರ ದಾವಣಗೆರೆ ಹುಡುಗರು. ಇಲ್ಲೆಲ್ಲೂ ಬರ್ತಿಲ್ಲ ಗೈಸ್. ನೋಡ್ತಾ ಇದ್ದೀನಿ ಬರೆಯಕ್ಕೆ ರೆಡಿ ಮಾಡ್ಯಾರ, ಬಟ್ ಇನ್ನು ಬರ್ತಿಲ್ಲ. ಅಜ್ಜಿ ಕೇಳ್ತಾ ಎಷ್ಟು ಅಡಿ ಐತೆ ಮನ್ರಿ ಇದು? 70 ಅಡಿರಾ? ಅಜ್ಜ ಎಮ್ಮೆ ಕಾಯ್ತವ್ರೆ, ಅವ್ರಿಗೆ ಕೇಳಿದೆ. ನಮ್ಮ ಗ್ಯಾಪ್ನಾಗ ಒಂದು ಎಮ್ಮೆ ಹೊರಗಡೆ ಓಡೋದು. 69 ಅಡಿ. 30 ಅಡಿನ 60 ಅಡಿನ? 69 ಅಡಿನ 30 ಅಡಿನ? 69 ಅಡಿ. 69 ಅಡಿ ಯಾರ ಆಂಜನೇಯ ಅಂತ ಹೇಳಿ. ಹಾಂ ಗಾಯ್ಸ್, ಮುಗೀತು, ಎಲ್ಲ ದರ್ಶನ ಆಯಿತು. ಹೋಗ್ತಾ ಇದ್ದೀವಿ ಈಗ. ಬರ್ತಿರ್ತೆ ಹತ್ತು ಇರೋದೊಂದು ಕಾಲು ಅಪರೂಪಕ್ಕೆ ಎಲ್ಲ ಹೊರಗೆ ಬಂದಿರ್ತೀವ. ಅದನ್ನೊಂದು ಹಚ್ಚಿ ಇನ್ಮೇಲೆ ಬರ್ಲಾರಂಗೆ ಮಾಡಿ ರೈಟ್. ಹಂಗಾರ ನೋಡಿ, ನೋಡೋದೇ ಅಪರೂಪಕ್ಕೆ ಬಂದಿರ್ತೀಯ. ಅವ್ರು ಸುಮ್ಮನೆ ಡಂಗ ಮಾಡ್ಕೊಂಡು ಐಸದ ಒಂದು ರೋಡ್ ಆಲ್ರೆಡಿ ಮಿಸ್ ಮಾಡಿದೆ ಆಗಲೇ ಹೋಗ್ತಾ. ರೋಡ್ ಮಿಸ್ ಮಾಡಿ ಕರೆಕ್ಟ್ ರೋಡಿಗೆ ಕರ್ಕೊಂಡು भेट यावं